ಈ ಊರಿನ ಜನರಿಗೆ ಜೀವ ಜಲವೇ ವಿಷ ಜಲವಾಗಿ ಕಾಡ್ತಾ ಇದೆ. ಕುಡಿಯೋ ನೀರೇ ಕಂಟಕವಾಗಿದ್ದು ಹನಿ ನೀರಿಗೂ ಪರದಾಡ್ತಿದ್ದಾರೆ. ಹೀಗಾಗಿ ಜನರ ಸಮಸ್ಯೆ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸ್ತಿದೆ. ಈ ನೀರು ಕುಡಿಯಕ್ಕೆ ಯಾರು ಬಳಸ್ತಾ ಇಲ್ಲ. ಪದೇ ಪದೇ ಕಾರ್ಪೊರೇಷನ್ ಹೇಳಿದೇವೆ, ಡ್ರೈನೇಜ್ ನೀರು ಆ ಕಡೆ ಅಲ್ಲಿ ಬಾವಿನಲ್ಲಿ ಹೋಗತೈತಿ, ನೀರು ಕಲುಷಿತ ಆಗತೈತಿ, ಮತ್ತೆ ಅನಾರೋಗ್ಯ ಆಗ್ತೈತಿ. ವಾರಕ್ಕೆ 2 ಸಲ ಮಾತ್ರ ಬಿಡ್ತಿದ್ದಾರೆ. ಇದು ಕಲುಷಿತ ನೀರು. ಇದು ಚಿತ್ರದುರ್ಗದ ಕಾವಾಡಿಗಹಟ್ಟಿ. ಈ ಊರಿಗೆ ಸೂಳೆಕೆರೆಯಿಂದ ಕುಡಿಯುವ ನೀರು ಹರಿಸಲಾಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ಕಲುಷಿತ ನೀರು ಸೇವಿಸಿ ಇಲ್ಲಿ 6 ಮಂದಿ ಮೃತಪಟ್ಟಿದ್ರು. ಆ ಘಟನೆ ಬಳಿಕ ಇಲ್ಲಿನ ಜನರು ನೀರು ಅಂದ್ರೆ ಭಯ ಪಡುವಂತಾಗಿದೆ. ಸದ್ಯ ಈ ಊರಿನಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ದುರಂತದ ಬಳಿಕ ಇಲ್ಲಿ ಶುದ್ಧ ನೀರು ಪೂರೈಕೆ ಆಗ್ತಿದ್ಯಾ ಇಲ್ವಾ ಅಂತ ಖುದ್ದು ಅಖಾಡಕ್ಕಿಳಿದು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಈಗ ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಕಾವಾಡಿಗರಹಟ್ಟಿ ಏರಿಯಾದಲ್ಲಿದ್ದೇವೆ. 2.5 ವರ್ಷಗಳ ಹಿಂದೆ ಇಲ್ಲೊಂದು ದೊಡ್ಡ ಅನಾಹುತ ನಡೆದಿತ್ತು. ಕಲುಷಿತ ನೀರನ್ನ ಸೇವಿಸಿ ಸುಮಾರು 6ರಿಂದ 7 ಜನ ಸಾವನ್ನಪ್ಪಿದ್ರು. ನೀರನ್ನ ಇಲ್ಲಿಂದಲೇ ಕಲೆಕ್ಟ್ ಮಾಡಲಿಕ್ಕೆ ನಗರಸಭೆಯ ಎಂಜಿನಿಯರ್ ಆಗಿರ್ತಕ್ಕಂಥ ಮುನಿಸ್ವಾಮಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಕಾವಾಡಿಗಹಟ್ಟಿಗೆ ಚಿತ್ರದುರ್ಗ ನಗರಸಭೆ ಸೂಳೆಕೆರೆಯಿಂದ ನೀರು ಕೊಡ್ತಾ ಇದೆ. ಈ ನೀರಿನ ಕ್ವಾಲಿಟಿ ಪರಿಶೀಲಿಸಲು ಖುದ್ದು ಕಾವಾಡಿಗಹಟ್ಟಿಗೆ ಬಂದ ನ್ಯೂಸ್ 18 ಊರಿನ ಗ್ರಾಮಸ್ಥರು ಮತ್ತು ನಗರಸಭೆ ಅಧಿಕಾರಿಗಳ ಮುಂದೆಯೇ ನೀರಿನ ಸ್ಯಾಂಪಲ್ ಸಂಗ್ರಹಿಸಿತ್ತು. ಈ ವೇಳೆ ಖುದ್ದು ನಗರಸಭೆ ಇಂಜಿನಿಯರ್ ಮುನಿಸ್ವಾಮಿ ಅವರೇ ಬಾಟಲ್ನಲ್ಲಿ ನೀರಿನ ಸ್ಯಾಂಪಲ್ ಸಂಗ್ರಹಿಸಿದ್ರು. ಬಳಿಕ ಕಾವಾಡಿಗಹಟ್ಟಿಗೆ ಶುದ್ಧ ನೀರನ್ನೇ ಪೂರೈಕೆ ಮಾಡ್ತಿದ್ದೇವೆ ಅಂತ ಅಂದ್ರು. ಆದ್ರೆ ಇಲ್ಲಿನ ಜನರು ಹೇಳೋದು ಮಾತ್ರ ಬೇರೆ. ನೀರು ಶುದ್ಧವಾಗಿಲ್ಲ, ನಾವ್ಯಾರೂ ಕೂಡ ಈ ನೀರನ್ನ ಕುಡಿಯಲ್ಲ, ಫಿಲ್ಟರ್ ನೀರನ್ನ ಬಳಸ್ತಿದ್ದೇವೆ ಅಂತ ಅಂದಿದ್ದಾರೆ. ಈ ಮಧ್ಯೆ ನೀರಿನ ಬಂಡವಾಳ ಪತ್ತೆ ಹಚ್ಚಲು ಅಖಾಡಕ್ಕಿಳಿದ ನ್ಯೂಸ್ 18 ಸಂಗ್ರಹಿಸಿದ ನೀರನ್ನ ಲ್ಯಾಬ್ಗೆ ಕೊಂಡೊಯ್ತು. ಜಿಲ್ಲಾ ಮಟ್ಟದ ರಾಸಾಯನಿಕ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಅಧಿಕಾರಿಗಳ ಮುಂದೆಯೇ ಪರೀಕ್ಷೆಗೆ ನೀಡಲಾಯಿತು. ಸೂಳೆಕೆರೆಯಿಂದ ಹಿರೇಕಂದವಾಡಿ ಜಲಶುದ್ಧೀಕರಣ ಕೇಂದ್ರಕ್ಕೆ ಬಂದು ಅಲ್ಲಿ ಏನೇನು ಫಿಲ್ಟ್ರೇಷನ್ ಪ್ರೋಸೆಸ್ ಇದೆಯಾ ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ನೀರು ಟೌನಿಗೆ ಬರುತ್ತೆ. ಈ ನೀರನ್ನ ಯೋಗ್ಯವಾಗಿಲ್ಲ. ಈ ನೀರು ಕುಡಿಯಕ್ಕೆ ಯಾರು ಬಳಸ್ತಾ ಇಲ್ಲ. ಎಲ್ಲ ಫಿಲ್ಟರ್ ನೀರನ್ನೇ ಬೇರೆ ಕಡೆಯಿಂದ ತಗೊಂಡ್ಬಂದು ಕುಡಿತಾ ಇದ್ದಾರೆ. ನೀರಿನ ವಾಸನೆಯೇ ಸರಿಯಾಗಿಲ್ಲ. ಲ್ಯಾಬ್ ರಿಪೋರ್ಟ್ನಲ್ಲಿ ಬಹಿರಂಗ. ನ್ಯೂಸ್ 18 ಸಂಗ್ರಹಿಸಿದ ನೀರನ್ನ ಲ್ಯಾಬ್ನಲ್ಲಿ ಪರೀಕ್ಷೆ ನಡೆಸಿದಾಗ ನೀರಿನ ವಾಸನೆ ಸರಿಯಾಗಿಲ್ಲ ಅನ್ನುವಂಥ ವರದಿ ಬಂದಿದೆ. ಆದರೆ ಉಳಿದ ಎಲ್ಲವೂ ಯೋಗ್ಯ ಎಂದು ವರದಿ ಬಂದಿದೆ. ಆದರೂ ಕೂಡ ಈ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅನ್ನುವಂಥ ವರದಿ ಬಂದಿದೆ. ವಾಸನೆ ಮತ್ತು ರುಚಿ ಇವೆರಡೂ ಅಂದರೆ ಸೇರ್ಕೊಳ್ಳೋಂಥ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲ. ಸ್ಮೆಲ್ಲು ಮತ್ತು ಓಡರು ಟೇಸ್ಟು ಸರಿಯಾಗಿಲ್ಲ ಅಂತ ಬಂದಿದೆ. ಬಟ್ ಅದು ಟೆಕ್ನಿಕಲಿ ಇಟ್ ಈಸ್ ನಾಟ್ ಫೀಸಿಬಲ್. ಅದೆಷ್ಟೋ ಜನರ ಪಾಲಿಗೆ ಕುಡಿಯೋ ನೀರೇ ಕಂಟಕವಾಗ್ತಾ ಇದೆ. ಕಲುಷಿತ ನೀರು ಸೇವಿಸಿ ರಾಜ್ಯದ ಹಲವು ಮಂದಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ವಡಗಾವಿ ಬಡಾವಣೆಯಲ್ಲೂ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ವಾಸನೆ ಬರ್ತಿರೋ ಬಾವಿಯಿಂದಲೇ ಇಲ್ಲಿನ ಹಲವು ಬಡಾವಣೆಗಳಿಗೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಈ ನೀರು ಯೋಗ್ಯನಾ ಅಂತ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಬೆಳಗಾವಿಯಲ್ಲಿ ಕಳೆದ ಅನೇಕ ದಿನಗಳಿಂದಲೂ ಕೂಡ ಕಲುಷಿತ ನೀರು ಪೂರೈಕೆ ಆಗತಕ್ಕಂತ ಆರೋಪ ಇದೆ. ಪ್ರಮುಖವಾಗಿ ಏನು ವಡಗಾವಿಯ ರೈತಗಲ್ಲಿಯೇ ಭಾರತ ನಗರ ಸೇರಿದಂತೆ ಈ ಒಂದು ಭಾಗದಲ್ಲಿ ಕಲುಷಿತ ನೀರು ಪೂರೈಕೆ ಆಗುತ್ತೆ ಅಂತಕ್ಕಂಥ ಸ್ಥಳೀಯರ ಆರೋಪವಾಗಿರ್ತಕ್ಕಂಥ ಇಂಥ ನೀರ್ ಚಲೋ ಇದ್ದಿದ್ ನೀರ ನೀವು ಬಾದ್ ಮಾಡಿದ್ರ ಜನರಿಗೆ ಹೆಂಗ್ ಉಪಯೋಗ? ಈಗ ಜನರಿಗೆ ಕುಡಿದ್ರೂ ಡಿಸೆಂಟ್ರಿ ಆಗತೈತ್ರಿ, ಇಂಜೆಕ್ಷನ್ ಮಾಡ್ಕೊಂಡ್ ಬರತ್ತ, ಅದು ತರ ಇದೈತಿ. ಬಾವಿ ನೀರು ಅಪಾಯ, ಡೇಂಜರ್ ರಿಪೋರ್ಟ್. ಇಲ್ಲಿನ ಜನ ಕುಡಿತಾ ಇರುವಂತಹ ನೀರು ಯೋಗ್ಯವಾಗಿಲ್ಲ. ಜನರ ಜೀವವನ್ನೇ ನಿಧಾನಕ್ಕೆ ಹಿಂಡುತ್ತಿದೆ. ಇನ್ನು ವಡಗಾವಿ ಬಾವಿಯ ನೀರಿನ ವಾಸನೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ. ನೀರಿನ ಗಡಸುತನ 5ರಷ್ಟಿರಬೇಕು, ಆದ್ರೆ ಇದರಲ್ಲಿ 24.8ರಷ್ಟಿದೆ. ಹೀಗಾಗಿ ಇದು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ವರದಿ ಬಂದಿದೆ. ರಿಪೋರ್ಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಈ ನೀರಿನ ಬಗ್ಗೆ ಕುಡಿಲಿಕ್ಕೆ ಯೋಗ್ಯ ಇಲ್ಲ. ಯಾಕಂದ್ರೆ ಇದ್ರೊಳಗೆ ಎಲೆಕ್ಟ್ರೋಲೈಟ್ಸು ಜಾಸ್ತಿ ಐತಿ. ಆಮೇಲೆ ಇದರಿಂದ ನಮ್ಗೆ ಹೊಟ್ಟೆ ನೋವು ಬರೋದಾಗ್ಲಿ, ವಾಂತಿ ಬರೋದಾಗ್ಲಿ, ಡಿಸೆಂಟ್ರಿ ಅಂದ್ರೆ ಸಂಡಾಸ್ ಕತ್ತದ, ಆಮೇಲೆ ಹೊಟ್ಟೆ ನೋವು ಇವು ಜಾಸ್ತಿ ಪ್ರಮಾಣ ಇದನ್ನಾಗತ್ತೆ. ಒಟ್ನಲ್ಲಿ ಕುಡಿಯೋ ನೀರೇ ಜನರಿಗೆ ಕಂಟಕವಾಗ್ತಾ ಇದೆ. ಬೇಸಿಗೆಯಲ್ಲಿ ನೀರು ಸಿಗ್ತಾ ಇಲ್ಲ ಅಂತ ಹನಿ ಹನಿ ನೀರಿಗೂ ಪರದಾಡೋ ಹೊತ್ತಲ್ಲಿ ಜೀವ ಜಲವೇ ವಿಷವಾಗೋ ಆತಂಕ ಕಾಡ್ತಿದೆ.
ಚಿತ್ರದುರ್ಗದಿಂದ ವಿನಾಯಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.